ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವೀಡಿಯೋ ಮನೇಲಿ ಗಿಣ್ಣು ಮಾಡ್ತಾಯಿದ್ದೆ, ಹಂಗಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಗಿಣ್ಣು ಹಾಲು ಬಂದು ನಮಗೆ ಹಾಲು ಹಾಕ್ತಾರಲ್ಲ, ಅವರು ಹೊಸದಾಗಿ ಕರು ಹಾಕಿದರೆ ಹಸು ಏನಾದರೂ ಅವರು ಗಿಣ್ಣು ಹಾಲನ್ನ ಅರ್ಧ ಲೀಟ್ರ್ ಇಲ್ಲ 1 ಲೀಟ್ರ್ ಕೊಡ್ತಾರೆ. ನಮ್ಮ ಮನೆಯವರು ಹೇಳಿದರು ಮೊದಲೇ, ಹಂಗಾಗಿ ಅವರು ಅರ್ಧ ಲೀಟ್ರ್ ಹಾಲು ಹಾಕಿದ್ರು. ಸರಿ ಆಯಿತು, ಅದನ್ನೇ ಗಿಣ್ಣೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಬೆಳಗ್ಗೆ ಅನ್ನ ಸಪ್ರೇಟು ಬೇಯಿಸಿಟ್ಕೊಂಡಿದ್ದೆ. ಆ ಬೇಯಿಸಿಟ್ಟಿದ್ದ ಅನ್ನಕ್ಕೆ ಒಂದೂವರೆ ಕಪ್ಪಷ್ಟು ಇಲ್ಲ 2 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡೆ. ಅದರೊಳಗಡೆ ಏಲಕ್ಕಿ ಸಹ ಕುಟ್ಟು ಮಾಡಿಕೊಂಡಿದ್ದೆ. ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಕಮ್ಮಿ ಉರಿಲಿಟ್ಟು ಬೇಯಿಸಬೇಕು. ಅದಾದಮೇಲೆ ಗಿಣ್ಣಾಲನ್ನ ಹಾಕ್ಬೇಕು ಅದರೊಳಗಡೆ. ಊರ ಕಡೆಯೆಲ್ಲ ಗಿಣ್ಣಾಲನ್ನ ಮೊದಲೇ ಒಂದು ರಾತ್ರಿ ಪೂರ ಬೆಲ್ಲದಲ್ಲಿ ನೆನೆಸಿ ಆಮೇಲೆ ನೆಕ್ಸ್ಟ್ ಡೇಗೆ ಗಿಣ್ಣಾಲು ಮಾಡ್ತಾರೆ. ಬಟ್ ಇಲ್ಲಿ ಅವಾಗ ಕೊಟ್ಟಿದ್ದರಿಂದ ನಾನು ಆವಾಗಲೇ ಮಾಡಿಕೊಂಡೆ. ಮತ್ತು ಕಡಲೆಪುರಿ 1 ಕಪ್ಪು ಇಲ್ಲ ಮಂಡಕ್ಕಿ ಅಂತಾರೆ, ಅದನ್ನು 1 ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡಿ 1 ರಿಂದ 2 ಸ್ಪೂನು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ದು ಆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರೋವರೆಗೂ ಸೈಡ್ಗೆ ಇಟ್ಟರೆ ಮುಗೀತು, ಗಿಣ್ಣು ರೆಡಿ ಆಗುತ್ತೆ. ಇವತ್ತು ರಾಘವೇಂದ್ರ ಸ್ವಾಮಿದು ಜನ್ಮದಿನೋತ್ಸವ ಆಗಿದ್ದರಿಂದ ವಾರ ಮಾಡೋಣ ಅಂದ್ಬಿಟ್ಟು ಪೂಜೆಗೆ ಹೂವು ಎಲ್ಲ ತರಬೇಕಿತ್ತು. ಹೋಗಿ ಹೂವು ಬಾಳೆಹಣ್ಣು ಎಲ್ಲ ತೊಗೊಬಂದು ರಾಘವೇಂದ್ರ ಸ್ವಾಮಿಗೆ ನೈವೇದ್ಯಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಕಡಲೆಬೇಳೆಯಿಂದ ಮಾಡೋದು ತುಂಬ ಇಷ್ಟ ಆಗುತ್ತಂತೆ, ಹಂಗಾಗಿ ಕಡಲೆಬೇಳೆಯಿಂದನೇ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಕಡಲೆಬೇಳೆನ ಚೆನ್ನಾಗಿ 5 ರಿಂದ 4 ವಿಸಿಲ್ ಚೆನ್ನಾಗಿ ಕೂಗಿಸ್ಕೊಬೇಕು. ಒಂದು ಬಟ್ಲಲ್ಲಿ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಮಡಿಕೊಂಡೆ. ಕಡಲೆಬೇಳೆ ಚೆನ್ನಾಗಿ ಕುದ್ದಾದಮೇಲೆ ಬೆಲ್ಲ ಪುಡಿ ಮಾಡ್ಕೊಂಡಿದ್ದು 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡೆ. ಅದಕ್ಕೆ ಅದ್ರ ಜೊತೆಗೇ ಏಲಕ್ಕಿ ಸಹ ಕುಟ್ಟು ಮಡಿಕೊಂಡಿದ್ದೆ. ಬೆಲ್ಲ ಪಾನಕ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಏನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಿ ಅದನ್ನು ಹಾಕಿದ್ರೆ ಸ್ವೀಟ್ ರೆಡಿ ಆಗುತ್ತೆ. ಕಡಲೆಬೇಳೆ ಚೆನ್ನಾಗಿ ಬೇಯಬೇಕಿದು. ಅದೆಲ್ಲ ನೈವೇದ್ಯಗಿಟ್ಟು ದೇವ್ರ ಪೂಜೆ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಮಠಕ್ಕೆ ಹೋಗೋಣ ಅಂತ ಮಠಕ್ಕೆ ಹೋಗಿ ಬಂದ್ವಿ. ತುಂಬ ರಶ್ ಇದ್ದರು. ಪೂಜೆ ಮುಗಿಸ್ಕೊಂಡು ಅಂಗಡಿಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.